ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಕೃಷ್ಣ ಪ್ರಣಯ ಸಖಿ ಮೂವಿ ತೋರಿಸ್ತಾ ಇದ್ದೀನಿ ನಿಂತ್ಕೊಂಡು. ಸೊ ಲಾಸ್ಟ್ ವೀಕು ಮೂವಿಗೆ ಹೋಗಿದ್ವಿ ನಾನು, ವಿ ಮತ್ತು ವಿ ಅವರಮ್ಮ. ಸೊ ವಿ ಅವರಮ್ಮ ತುಂಬ ದಿನದಿಂದ ಮೂವಿಗೆ ಹೋಗೋಣ ಅಂತ ಕೇಳ್ತಾಯಿದ್ರು. ಲಾಸ್ಟ್ ವೀಕ್ ಫ್ರೀ ಇದ್ವಲ್ಲ ಅಂತ ಮೂವಿಗೆ ಹೋಗಿದ್ವಿ. ಸೊ ಆ್ಯಕ್ಚುಲಿ ನಮ್ಮ ಆಂಟಿಗೆ ವೀಡಿಯೋಸಲ್ಲೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಯಾವುದೂ ವೀಡಿಯೋಸ್ ಇಲ್ಲ ಅವ್ರ ಜೊತೆ. ಸೊ ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ ಮೂವಿ ಕಾಮಿಡಿ ಚೆನ್ನಾಗಿತ್ತು ಮೂವಿನಲ್ಲಿ, ಮತ್ತು ಎಲ್ಲ ಸಾಂಗ್ಸು ಇಷ್ಟ ಆಯಿತು. ಬಟ್ ಸ್ಟೋರಿ ಓಕೆ ಆಗಿದೆ, ಟೈಮ್ ಪಾಸ್ಗೆ ಅಂತ ನೋಡ್ಬೋದು ಮೂವಿನ. ಸೊ ನೆಕ್ಸ್ಟ್ ಡೇ ಎದ್ದು ಅರ್ಲಿ ಮಾರ್ನಿಂಗ್ಗೆ ವರ್ಕೌಟ್ ಹೋಗಿದೆ. ವೀಕೆಂಡ್ ಇತ್ತಲ್ಲ, ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ವರ್ಕೌಟ್ ಹೋಗಿದೆ. ಸೊ ವರ್ಕೌಟ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ವಿ ಇನ್ನೂ ಮಲಗಿದ್ರು, ಅವ್ರು ಎದ್ದಾಳು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ಎಗ್ ಬಿರಿಯಾನಿ ಮಾಡೋಣ ಅಂತ. ಸೊ ನಾನು ಮಾಡಿದ ಎಗ್ ಬಿರಿಯಾನಿ ಕತೆ ಹೇಗಾಯಿತು ಅಂತ ನೋಡೋಣ ಬನ್ನಿ. ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಇವತ್ತು ಅರ್ಲಿ ಮಾರ್ನಿಂಗೇ ಹೋಗಿದೆ ವರ್ಕೌಟಿಗೆ. ಸೊ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನೇನು ಪ್ರಾಪರಾಗಿ ಬಿರಿಯಾನಿಗೆ ಏನೇನು ಹಾಕ್ತಾರೆ ಅದೆಲ್ಲ ಹಾಕ್ಬಿಟ್ಟು ಮಾಡಲ್ಲ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಥರ ಬಿರಿಯಾನಿ ಮಾಡೋದು. ಸೊ ಇವಾಗ ಮೊಟ್ಟೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇರೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಸೇಮ್ ಕುಕ್ಕರ್ನೇ ವಾಶ್ ಮಾಡಿಬಿಟ್ಟು ಅದಕ್ಕೆ ನೆಕ್ಸ್ಟು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೇಮ್ ಕುಕ್ಕರಲ್ಲಿ. ಸೊ ಸ್ಟಾರ್ಟಿಂಗ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ ಮತ್ತು ಫ್ಲವರ್ದು ಮಸಾಲೆ ಐಟಮ್ಸ್ ಎಲ್ಲ ಬರುತ್ತಲ್ಲ ಅದು ಹಾಕಿದೆ. ಸೊ ನೆಕ್ಸ್ಟು ಸ್ವಲ್ಪ ಗೋಡಂಬಿ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿರಲಿ, ಅದೇ ತಿನ್ನಬೇಕಾದ್ರೆ ಗೋಡಂಬಿ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತಲ್ಲ ಅದಕ್ಕೆ. ಸೊ ನೆಕ್ಸ್ಟು ಆನಿಯನ್ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡೆ. ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬಂದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ, ಚೆನ್ನಾಗಿ ಬೇಯಲಿ ಟೊಮೆಟೊ ಮತ್ತು ಆನಿಯನ್ ಅಂತ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಚಿಲ್ಲಿ, ಜಿಂಜರ್, ಗಾರ್ಲಿಕ್ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಆ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಹಸಿ ಸ್ಮೆಲ್ ಹೋಗೋವರೆಗೂ. ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲಿ ಕುದಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆ ಖಾರದ ಪೌಡರು, ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ ಆ್ಯಡ್ ಮಾಡಿದೆ. ಸೊ ಜೀರಿಗೆ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಕರೀಸ್ ಎಲ್ಲ ಮಾಡಬೇಕಾದ್ರೆ ಜೀರಿಗೆ ಪೌಡರ್ ಆ್ಯಡ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಎಲ್ಲ ಪೌಡರ್ ಹಾಕಿದ್ಮೇಲೆ ಒಂದು 2 ಮಿನಿಟ್ಸು ಹಾಗೆ ಬೇಯಿಸ್ಕೋತಾ ಇದ್ದೀನಿ. ಸೊ ಆ ಮಸಾಲೆ ಎಲ್ಲ ಕ್ಲೀನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು, ಆ ಪೌಡರ್ಸ್ ಎಲ್ಲ ಚೆನ್ನಾಗಿ ಬೇಯಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಸೊ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ನಾನು ಇಬ್ಬರೇ ಅಲ್ವಾ ಮನೇಲಿರೋದು, ಚಿಕ್ಕದು ಕಾಫಿ ಕುಡಿತೀವಲ್ಲ ಅಂದರೆ ಸ್ಮಾಲ್ ಗ್ಲಾಸಲ್ಲಿ 2.5 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ಇವಾಗ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ವಾಟರ್ ಆ್ಯಡ್ ಮಾಡಿ, ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಮತ್ತು ಕಸೂರಿ ಮೇಥಿ ಮತ್ತು ನಿಂಬೆ ರಸ ಹಾಕಿ ಮೊಟ್ಟೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿದ್ದು. ಸೊ 1 ವಿಷಲ್ ಅಷ್ಟೇ ನಾನು ಯಾವಾಗಲೂ ಬಿರಿಯಾನಿಗೆ ಎಗ್ ಬಿರಿಯಾನಿ ಮಾಡಿದ್ರೆ. ಸೊ 1 ವಿಷಲ್ಲು ಎನಫ್ ಅಂತ ಅನಿಸುತ್ತೆ. ಸೊ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರಲಿ ಮತ್ತು ತಿನ್ನೋರು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತಲ್ಲ. ಸೊ ಅದೇ ಇಂಟೆನ್ಷನಲ್ಲಿ ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದಿದ್ದು. ಟೇಸ್ಟ್ ಹೇಗಿತ್ತು ಅಂತ ಹೇಳೋಣ. ಸೊ 1 ವಿಷಲ್ ಕೂಗೋ ಅಷ್ಟರಲ್ಲಿ ನಾನೇನು ಮಾಡೋದು, ಸೊ ವೀಕೆಂಡ್ ಬೇರೆ ಆಗಿತ್ತು. ವೀಕೆಂಡ್ ಅಂದ್ರೇ ನಮಗೆ ಮನೆ ಕೆಲಸ ಮಾಡ್ಕೊಳ್ಳೋಕೆ ಟೈಮ್ ಸಿಗೋದು. ಸೊ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು. 1 ವೀಕ್ದೆಲ್ಲ ಪೆಂಡಿಂಗ್ ಇರುತ್ತಲ್ಲ, ಆಫೀಸ್ ವೇರು, ಜಿಮ್ ವೇರ್ ಅಂತೆ ಮನೆಯೆಲ್ಲ ಹಾಕೋದು, ಕಂಪ್ಲೀಟ್ 1 2 to 3 ರೌಂಡ್ಸ್ ಓಡಿಸ್ಬೇಕು ವೀಕೆಂಡ್ಸು. ಬಟ್ಟೆ ಮಿಷಿನ್ಗೆ ಹಾಕಿದ್ದಾಯಿತು, ಮನೆ ಕೆಲಸ ಮುಗಿಸಿದೆ, ಮತ್ತು ಇವತ್ತು ಅರ್ಲಿ ಮಾರ್ನಿಂಗ್ಗೆ ವರ್ಕೌಟ್ ಮುಗಿಸಿದೆ, ಎಲ್ಲ ಕೆಲಸ ಮುಗಿದಿತ್ತು. ಸೊ ಲಾಸ್ಟ್ ಬಾಕಿ ಇದ್ದಿದ್ದು ನಾವು ಫ್ರೆಶ್ ಅಪ್ ಆಗೋದು. ಸೊ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಇತ್ತು. ಸೊ ಬಿರಿಯಾನಿ ಬಗ್ಗೆ ಹೇಳಬೇಕಂದ್ರೆ ಹೇಗೆ ಬಂದಿತ್ತು ಅಂದರೆ, ಎಗ್ ಬಿರಿಯಾನಿ ಆ್ಯಾವ್ರೇಜ್ ಆಗಿತ್ತು ಟೇಸ್ಟು. ಯಾವಾಗ ನಾನು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ಹೋಗ್ತೀನೋ ಅವಾಗಲೇ ಟೇಸ್ಟು ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಮಾಡಿದ ಮಿಸ್ಟೇಕು, ಜಾಸ್ತಿ ನೀರು ಮತ್ತು ಮಸಾಲ ಹಾಕಿದ್ದೆ. ಸ್ವಲ್ಪ ಮಸಾಲ ಮತ್ತು ನೀರು ಕಮ್ಮಿ ಹಾಕಿದರೆ ಚೆನ್ನಾಗಿರ್ತಿತ್ತು. ಸೊ ಯಾವಾಗಲೂ ಹಾಗೆ ಅಲ್ಲ, ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ಹೋದಾಗ್ಲೇ ಏನಾದರೂ ಕೆಟ್ಟೋಗೋದು. ಸೊ ಎನಿವೇಸ್ ನೋ ಪ್ರಾಬ್ಲಮ್, ಎಲ್ಲರೂ ಮನೆಯಲ್ಲೂ ಇದೇ ಥರ ಹಾಗೆ ಆಗುತ್ತೆ. ಸೊ ನಾನು ಹಾನೆಸ್ಟಾಗಿ ಹೇಳಬೇಕು ಅಂತಲೇ ಹೇಳ್ತಾ ಇರೋದು. ಬಿಕಾಸ್ ಸುಮ್ಮನೆ ಮಾಡಿಬಿಟ್ಟು ತೋರಿಸ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಸರಿ ಇರಲ್ಲಲ್ವ. ಹೇಗಿತ್ತು ಟೇಸ್ಟ್ ಅದನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಸಂಡೇ ಇದ್ದಿದ್ದರಿಂದ ನನಗೆ ವಿವಿಗೆ ಈಚೆ ಸ್ವಲ್ಪ ಕೆಲಸ ಇತ್ತು, ಇಬ್ಬರು ಔಟ್ಸೈಡ್ ಹೋಗಿದ್ವಿ.
ಬರೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು ಮತ್ತು ಮನೆಗೆ ಬಂದು ಅಡುಗೆ ಮಾಡೋ ಪೇಷನ್ಸ್ ಅಂತೂ ನನಗಿರಲಿಲ್ಲ. ಬಿಕಾಸ್ ಇಬ್ಬರು ಫುಲ್ ಟಯರ್ಡ್ ಆಗಿದ್ವಿ. ಅದಕ್ಕೆ ಈಚೆಯಿಂದ ಆರ್ಡರ್ ಮಾಡಿದ್ವಿ. ಸೊ ಚಿಕನ್ ಬಿರಿಯಾನಿ ಮತ್ತು ನಂದನ ಪ್ಯಾಲೇಸಿಂದ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಬೈ ಕಿಲೋ ಅನ್ನೋ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ವಿ. ಫಸ್ಟ್ ಟೈಮ್ ನಾವು ಅಲ್ಲಿಂದ ಆರ್ಡರ್ ಮಾಡ್ತಾ ಇರೋದು ಬಿರಿಯಾನಿನ. ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಮಡ್ಕದಲ್ಲಿ ಕೊಡ್ತಾರೆ. ಈ ಪಾಟ್ ಓಪನ್ ಮಾಡೋ ಅಷ್ಟರಲ್ಲಿ ನಾನಂತೂ ಎಷ್ಟು ಟೈಮ್ ತೊಗೊಂಡೆ ಗೊತ್ತಾ. ನನಗೆ ಅದು ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ಫುಲ್ ಗಟ್ಟಿಗೆ ಮುಚ್ಚಿದ್ದಾರೆ. ರೆಸ್ಟೋರೆಂಟಲ್ಲಾದರೆ ಅವರೇನೆ ಓಪನ್ ಮಾಡಿಬಿಟ್ಟು ಹಾಕಿಬಿಡ್ತಾರೆ. ಸೊ ಎನಿವೇಸ್ ಫೈನಲಿ ಓಪನ್ ಮಾಡಿದೆ, ಬಿರಿಯಾನಿ ಟೇಸ್ಟ್ ಮಾಡಿದೆ. ಬಿರಿಯಾನಿ ಚೆನ್ನಾಗಿದೆ, ಆ್ಯಾವ್ರೇಜ್ ಆಗಿದೆ. ಸೊ ನಾನು ಕಂಪ್ಲೀಟ್ಲಿ ಫುಲ್ ವಾವ್ ಚೆನ್ನಾಗಿದೆ ಅಂತ ಹೇಳಲ್ಲ, ಆ್ಯಾವ್ರೇಜ್ ಆಗಿದೆ. ಸೊ ಒನ್ ಟೈಮ್ ಏನಾದರೂ ಮನೇಲಿ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಆ ಟೈಮಲ್ಲಿ ಆರ್ಡರ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಲ್ಲಿ ಹೋಗಿ ತಿನ್ನೋದಕ್ಕೆ ಒನ್ ಟೈಮ್ ತಿನ್ನೋದಕ್ಕೆ ಚೆನ್ನಾಗಿದೆ. ಇನ್ನು ಪ್ಯಾಕಿಂಗ್ ಬಗ್ಗೆ ಹೇಳಬೇಕಂತಂದರೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿ ಕಳಿಸಿದ್ರು ಬಿರಿಯಾನಿ ಬೈ ಕಿಲೋಯಿಂದ. ಸೊ ಮತ್ತು ಅದ್ರ ಜೊತೆ ರಾಯ್ತ ಮತ್ತು ಗ್ರೇವಿ ಕೊಟ್ಟಿದ್ರಲ್ಲ ಅದು ಚೆನ್ನಾಗಿತ್ತು. ರಾಯ್ತ ಸ್ಪೆಷಲಿ ತುಂಬ ಚೆನ್ನಾಗಿತ್ತು. ಸೊ ಇನ್ನು ಚಿಲ್ಲಿ ಚಿಕನ್ ನಂದನ ಪ್ಯಾಲೇಸಿಂದ ತರಿಸಿದ್ದು. ಆಲ್ವೇಸ್ ನಂದನ ಪ್ಯಾಲೇಸಲ್ಲಿ ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.